ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ? ರತನ್ಗಢಿಗೆ ಹೋಗ್ತಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ಟೈಮು 1:15 ಆಗಿದೆ, ರಾತ್ರಿ ಹೊರಡ್ತಿದ್ದೀವಿ. ಸೊ ಇವರೆಲ್ಲ ರೆಡಿ ಆಗಿದ್ದಾರೆ, ಫುಲ್ಲು ರೆಡಿ ಆಗಿದ್ದೀವಿ, ಹೊರಡ್ತಿದ್ದೀವಿ. ಸೊ ನೆಕ್ಸ್ಟು ಹೆಂಗಾಗುತ್ತೋ ನೋಡೋದು, ಆ ವಿಡಿಯೋ ಎಲ್ಲ ಮಾಡಿ ಹಾಕ್ತೀನಿ. ಸೊ ಮಸ್ತ್ ಇರುತ್ತೆ. ಸೊ ಹೋಗೋಣ ಬನ್ನಿ. ಸೊ ಬ್ಯಾಗ್ ಹಾಕೊಳ್ಳಿ. ಇವನು ಫುಲ್ಲು ಏನು ನೀನು ಪ್ರೋ ಟ್ರೆಕ್ಕರ್. ಸೊ ಬನ್ನಿ. ಕಣ್ಣೊಂದಾಗಿದೆ ಕನಸೊಂದಾಗಿದೆ, ಜೀವ ಜಾರುತ್ತಿದೆ, ಹಾರೋ ಹಾಗಿದೆ ಕೂರೊಂದಾಗಿದೆ, ಹೇಳೋಕೆ ಬರದೆ. ಕಣ್ಣೊಂದಾಗಿದೆ ಕನಸೊಂದಾಗಿದೆ, ಜೀವ ಜಾರುತ್ತಿದೆ, ಹಾರೋ ಹಾಗಿದೆ ಕೂರೊಂದಾಗಿದೆ, ಹೇಳೋಕೆ ಬರದೆ. ಜೀವವೇ ಹೋಗಲಿ ಹೋಗಲಿ ಈಗ ನಾವು ಕಸರಲ್ಲಿದ್ದೀವಿ, ಇನ್ ಬಿಟ್ವೀನ್ ಜರ್ನಿ. ಸೊ ಎಲ್ಲರೂ ಮಲ್ಕೊಂಡಿದ್ರು, ಹಾಡು ಕೇಳ್ಕೊಂಡು. ಈಗೆಲ್ಲ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಕಾಣ್ತಿಲ್ಲ ರಮ್ಯಾ ಅವರು. ಅನಿಸ್ತಿದೆ ಜರ್ನಿ? ಹೆಂಗ ಅನಿಸ್ತಿದೆ? ಸಖತ್ತಾಗಿದೆ ವ್ಯೂ ಮಾತ್ರ. ಈ ವೆದರು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರ್ಯಾರು ಲೈಫ್ ಲೀಡ್ ಮಾಡ್ತಿದ್ದಾರೆ ಅವ್ರು ಮಾತ್ರ ನಿಜ ಸ್ವರ್ಗದಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಸೀರಿಯಸ್ಲಿ. ಹಾಂ, ಹಾಯ್. ಈಗ ನಾವು ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿದ್ದೀವಿ ರತನ್ಘಾಟ್ಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲಿ ಇನ್ ಬಿಟ್ವೀನ್ ನಿಲ್ಸಿದ್ದೀವಿ. ಸೊ ತೋರಿಸ್ತೀನಿ, 1 ನಿಮಿಷ ತೋರಿಸ್ತೀನಿ ನೋಡಿ. ಈಗ ಸಖತ್ತಾಗಿದೆ ಮಾತ್ರ ವ್ಯೂ. ಜರ್ನಿಯಲ್ಲೇ ಫುಲ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀವಿ ನಾವೆಲ್ಲ. ಪಕ್ಷಿಗಳ ಸದ್ದು ಎಲ್ಲ ಹೆಂಗನ್ಸ್ತಿದೆ ದೀಕ್ಷಾ? ಫುಲ್ ಮಳೆ ಬೀಳ್ತಿದೆ. ವಾಟರ್ ಫಾಲ್ ಅಂತೂ ಇನ್ ಬಿಟ್ವೀನ್, ನಾವು ಇನ್ನೂ ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ಇನ್ ಬಿಟ್ವೀನ್ ನಾವು ಇಳ್ದಿದ್ದೀವಿ. ಇಲ್ಲಿ ಸಖತ್ತಾಗಿದೆ ನೋಡಿ ವಾಟರ್ ಫಾಲು. ಸೀರಿಯಸ್ಲಿ ಸಖತ್ ಒಳ್ಳೆ ಇದೆ ಮಾತ್ರ. ಫೈನಲಿ ರೀಚ್ ಆದ್ವಿ, ಡೆಸ್ಟಿನೇಷನ್ ರೀಚ್ ಆದ್ವಿ. ಈಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಹನಿ ಬೀಳ್ತಾ ಇದೆ. ನಿಜವಾಗ್ಲೂ ಸ್ವರ್ಗ ಗುರು, ನಿಜ ಸಖತ್ತಾಗಿದೆ. ಫುಲ್ ಫಾಗು ನೋಡ್ಬೋದು ನೀವಲ್ಲಿ, ಫುಲ್ ಫಾಗ್ ಇದೆ. ಇಲ್ಲೆಲ್ಲ ಒಂಥರ ಏನು ಭತ್ತ ಎಲ್ಲ ಬೆಳಿತೀವಲ್ಲ ನಮ್ಮ ಕಡೆ, ಆ ಥರ ಇಲ್ಲೆಲ್ಲ ಭತ್ತ ಎಲ್ಲ ಬೆಳೀತಾರೆ. ನಾವು ಬಂದಿದ್ದು ರೋಡಲ್ಲಿ ಸಿಕ್ಕಾಪಟ್ಟೆ ಭತ್ತ ಬೆಳೀತಿದ್ರು. ನಾಯಿ ಬಂತು. ಹೇಯ್ ಹಾಯ್. ಆ ನಾಯಿಗಳು ಆಗ್ಲಿಂದ ಆಟ ಆಡ್ಕೊಂಡು ಬರ್ತಿದ್ದಾವೆ. ಸೊ ಈಗ ತಿಂಡಿ ಮಾಡೋಣ ಅಂತ ಹೋಗ್ತಿದ್ದೀವಿ. ತಿಂಡಿ ಮಾಡಿ ಆ್ಯಕ್ಚುಲಿ ಅವ್ರ ಪ್ಲ್ಯಾನ್ ಪ್ರಕಾರ ಗೈಡ್ ಬರಬೇಕಿತ್ತು. ಅವ್ರ ಪ್ಲ್ಯಾನ್ ಪ್ರಕಾರ ನಾವು 4:15ಗೆ ರೀಚ್ ಆಗಬೇಕಿತ್ತು. ಬಟ್ ಆಗಲಿಲ್ಲ, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಡ್ರೈವರ್ ಲೇಟಾಗಿ ಬಂದದ ಕಾರಣ ಆಗಲಿಲ್ಲ. ಸೊ ಈಗ ತಿಂಡಿ ಮಾಡಿ
ಟ್ರೆಕ್ ಸ್ಟಾರ್ಟ್ ಮಾಡದೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ನೋಡಬೇಕು ಹೆಂಗಾಗುತ್ತೆ ಅಂತ. ನಾನು ಮುಂಚೆ ಈ ಥರ ಕೈಂಡ್ ಆಫ್ ಅಲ್ಲ, ಇನ್ನು ಕಳವಂತಿ ದರ್ಗ ಅಂತ ಹೇಳ್ಬಿಟ್ಟು ಇದೇ ಥರ ಪೀಕ್ ಟ್ರೆಕ್ ಮಾಡಿದ್ದೆ. ಬಟ್ ಸಮ್ಮರ್ ಟೈಮಲ್ಲಿ ಮಾಡಿದ್ದೆ. ಇವಾಗ ವಿಂಟರ್ ಟೈಮಲ್ಲಿ ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲಿ ತಿಂಡಿ ಕೊಡ್ತಾರಂತೆ, ಸೊ ತಿಂದು ಆಮೇಲೆ ಸಿಗೋಣ. ಈಗ ಶ್ರೀಕಾಂತ್ ಏನೋ ಪ್ರದರ್ಶನ ಮಾಡ್ತಾನಂತೆ ನಾಯಿ ಜೊತೆ. ಕಮಾನ್ ಶ್ರೀಕಾಂತ್. ಫುಲ್ ಡವ್ ವಿಡಿಯೋ ಮಾಡಿಸ್ಕೊತಿದ್ದಾನೆ. ಫುಲ್ ಡವ್ ಅವ್ರು ವಿಡಿಯೋ ಮಾಡೋದಂತೆ, ಇವನು ಓಡೋದಂತೆ. ಫುಲ್ ಡವ್ ಮಾಡಿಸ್ಕೊತಿದ್ದಾನೆ ನಾಯಿ ಜೊತೆ. ಏನಿದು? ನಾಯಿಗೆ ಬೋರ್ ಆಯ್ತು ಇವನ್ ಜೊತೆ ಹೋಗಿ, ಅದ್ ಮತ್ತೆ ಬರ್ತಾನೆ ಇಲ್ಲ. ಇಲ್ಲಿ ಚೇಪೆಕಾಯಿ ಸಿಗುತ್ತೆ ಅಂತ ಬಂದಿದ್ದೀನಿ. ಚೇಪೆಕಾಯಿ ಅಂತೂ ಫುಲ್ ಎಲ್ಲ ಕಚ್ಚಾಗಿದೆ, ಯಾವುದು ಹಣ್ಣಾಗಿರೋದು ಸಿಗ್ತಿಲ್ಲ. ಒಂದು ಹಣ್ಣಾಗಿಲ್ಲ ಅಲ್ಲ. ಸೊ ಡಿಸಪಾಯಿಂಟೆಡ್, ಚೇಪೆಕಾಯಿ ಸಿಗ್ಲಿಲ್ಲ. ಸೊ ಪೋಹಾನೇ ಗತಿ, ಹೋಗದ. ಹೆಂಗನ್ಸ್ತಿದೆ ರಮ್ಯಾ ಟ್ರೆಕ್ಕು? ಸಖತ್ತಾಗಿದೆ. ನಿನಗೇನೋ ಅಭ್ಯಾಸ ಫುಲ್ಲು. ಪ್ರೋ ಟ್ರೆಕ್ಕರ್ ಇವಳು. ಫುಲ್ ಸಿಕ್ಕಾಪಟ್ಟೆ ಹರಿಶ್ಚಂದ್ರ ಘಾಟ್ ಅಂತೆ ಗೈಡ್ ಎಷ್ಟೊಂದು ಸುತ್ತಿದ್ದಾಳೆ. ಇವಳ ಜೊತೆ ನಾವು ಇವಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಇವಳು ಗೈಡ್ ಮಾಡ್ತಾಳೆ. ಇವ್ರು ಫುಲ್ ಶೋಕಿ ಮಾಡ್ತಿದ್ದಾರೆ ಇಲ್ಲಿ ಫೋಟೋ ತೆಗೆಸ್ಕೊಂಡು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕಾಂತ್ ಅವರು ಮತ್ತು ಪ್ರಿಯಾಂಕಾ ಅವರು, ಮೈಸೂರು ಮಲ್ಲಿಗೆ ಅವರು. ಇಲ್ಲಿ ನೋಡ್ಬೋದು ಪೈರು ಭತ್ತ ಉಣ್ಣಿದ್ದಾರೆ. ಫುಲ್ಲು ಜಾಸ್ತಿ ದಿನ ಆಗಿದೆ ಅನಿಸುತ್ತೆ. ಓ ಇಲ್ಲ ಸಾರಿ, ಆಗಿಲ್ಲ. ಇವಾಗ ಯಾವಾಗ ಇರೋದು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ನೀರು. ಅದು ಹೆಂಗೆ ಬೆಳೆಯುತ್ತೋ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೀರು ಇರಬೇಕು, ಮಿನಿಮಮ್ ನೀರು ಇರಬೇಕು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ನೀರಿದೆ, ಅದು ಹೆಂಗೆ ಬೆಳ್ಕೊಳ್ಳೋದೋ ಗೊತ್ತಿಲ್ಲ. ಈ ವೆದರಲ್ಲಿ ಟೀ ಕುಡಿತಾ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ. ಈ ವೆದರಲ್ಲಿ ಟೀ ಕುಡಿತಿದ್ರೆ ನಿಜವಾಗ್ಲೂ ಸ್ವರ್ಗ ಗುರು. ಫುಲ್ ಫೀಲ್ಸು. ತಿಂಡಿ ಎಲ್ಲ ಮುಗೀತು, ಈ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಈಗ ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಸೊ ಫೋಟೋ ಸೆಷನ್ ಮುಗಿದ್ಮೇಲೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಸಿಗೋಣ. ಸ್ಟಾರ್ಟ್ ಆಯಿತು ನಮ್ಮ ಟ್ರೆಕ್ಕು. ಹೆಂಗಿದೆ ಜೋಶು? ಮಸ್ತಿದೆ ಫುಲ್ಲು. ಹೆಂಗನ್ಸ್ತಿದೆ? ಅವನಿಗೆ ಪೋಸ್ ಕೊಡಕ್ಕೆ ಮನ್ಸಿರಲ್ಲ. ಅಯ್ಯೋ ಡಮೋ. ಸೊ ಹಿಂಗಿದೆ. ಏನ್ ಅನ್ಸ್ತಿದೆ? ಫಸ್ಟ್ ಟೈಮ್ ಈ ತರದೊಂದು ಟ್ರೆಕ್ ಅನ್ಭವಿಸ್ತಿದ್ಯಾ? ನಾವೊಂದು ಹಳ್ಳಿ ಊರಿಗೆ ಬಂದಿರೋ ಫೀಲ್ ಆಗ್ತಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಪೀಚ್ಲೆಸ್ ಮಿರಾಕಲ್ ಕಡೆ ಸಾಲ್ತಿಲ್ಲ ಹೇಳೋಕ್ಕೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಜಸ್ಟ್ ಐ ಫೆಲ್ ಡೌನ್ ವಿತ್ ದಿಸ್ ಕ್ಲೈಮೇಟ್ ಅಷ್ಟೇ. ಇಲ್ಲಿ ಫುಲ್ ನೀರಿದೆ. ಇಲ್ಲಿ ವಾಟರ್ಫಾಲ್ ತೋರಿಸ್ತೀನಿ ಬನ್ನಿ, ನೋಡಿ ಹೆಂಗಿದೆ. ಹಾಂ ಹೇಳು. ವಿ ಆರ್ ಇನ್ ಕಂಪ್ಲೀಟ್ಲಿ ಹೆವೆನ್. ಸೀರಿಯಸ್ಲಿ ಡೌಟೇ ಇಲ್ಲ, ಹೆವೆನ್ ಅಲ್ಲೇ ಇದ್ದೀವಿ ನಾವು. ನೋಡಿ ಇಲ್ಲಿ ಸಕ್ಕದಾಗಿದೆ. ಇದೊಂದು ಹಳ್ಳಿ ಊರು.
ಆ್ಯಕ್ಚುಲಿ ಮುಂಬೈಲಿದ್ದು ತುಂಬ ಬೇಜಾರಾಗಿತ್ತು. ಅದೇ ಕೆಲಸ, ಅದೇ ರೂಮು, ಅದೇ ಊಟ ತಿನ್ಕೊಂಡು IT ಜೀವನ. ಯಾಕೋ ಮನ್ಸಿಗೆ ಬೇಜಾರಾಗ್ಬಿಟ್ಟು ಎಲ್ಲ ಮೋಡಗಳ ತುಂಬಿರೋ ಜಾಗಕ್ಕೆ ಬಂದಿದ್ದೀವಿ. ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿ, ಅದು ಬಿಟ್ಟು ಬೇರೆ ಕಾಣ್ತಾನೆ ಇಲ್ಲ ಇಲ್ಲಿ. ಕಂಪ್ಲೀಟ್ಲಿ ನಾವೆಲ್ಲ ಮುಳುಗೋಗ್ಬಿಟ್ಟಿದ್ದೀವಿ ಇದರಲ್ಲಿ. ನಿಜವಾಗ್ಲೂ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಬನ್ಸಿ ಒಂದ್ಸಲ, ನಿಜ. ಎಲ್ಲರೂ ಹೋಗೋಣ. ಎಲ್ಲರೂ ಹೋಗೋಣ, ಬನ್ನಿ ಬನ್ನಿ. ಬನ್ನಿ. ಸೊ ಬನ್ನಿ ಹೋಗೋಣ. ಈ ಟ್ರೆಕ್ ಬನ್ನಿ, ಈ ಥರ ಜಾಗ ಸಿಗಲ್ಲ, ನೀವೇ ಹುಡ್ಕೊಂಡ್ ಬರಬೇಕು. ಅರ್ಥ ಆಯ್ತು? ಹುಷಾರು. See the weather, man. Oh, ಸಕ್ಕತ್ತಾಗಿದೆ. ಹೋಗು. ಇದೇ ತರ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕಂತೆ. ಏ ಇದಿದೆ, ನೋಡ್ಕೊಂಬನ್ನಿ. ಮಂಗಗಳು ಬರ್ತಿದಾವೆ, ಕಾಡು ಮಂಗಗಳು. ಇವನಂತೂ ಮಂಗಕ್ಕೆ ಫುಲ್ ಸೆಟ್ಟು. ಅವ್ನು ಸೌಂಡ್ ಮಾಡೋದು ಹಂಗೆ ಅಲ್ಲ, ಕೇಳು. ಮಾಡೋ ಸೌಂಡು. ಮಂಗನಿಂದ ಮಾನವ. ಒಪ್ಕೊಳ್ಳೋಣ. ಸೌಂಡ್ ಮಾಡೋ ಕೃಷ್ಣಿಗೆ. ಕೋತಿ ತರ ಮಂಗ. ವಾವ್, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ದೂರ ಇದೆ. 14 ಕಿಲೋಮೀಟರ್ಸ್ ಅಂತೆ. 14 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬರ್ಬೇಕೀಗ. ಸೊ ಈಗ ಕಾಲ್ ಭಾಗನೂ ಆಗಿಲ್ಲ. ಅವ್ರು ಹೇಳ್ದಂಗೆ ಮೋಸ್ಟ್ಲಿ 6 ಅವರ್ಸ್ ಆಗುತ್ತಂತೆ ಹೋಗಿ ಬರೋದಕ್ಕೆ ಟೋಟಲ್. ಸೊ ಈ ಥರ ಸೆಂಟ್ರಲ್ಲಿ ನದಿ ಎಲ್ಲ ಸಿಗುತ್ತಂತೆ. ಅದನ್ನೆಲ್ಲ ದಾಟಿ ಮತ್ತೆ ಮಧ್ಯ ವಾಟರ್ ಫಾಲ್ಸು. ಹೆವೆನ್ಲಿ ಫೀಲ್ ಆಗ್ತಿದೆ. ಪಕ್ಷಿಗಳ ಸದ್ದು, ಹರಿಯೋ ನೀರಿನ ಸದ್ದು. ನಿಜ ಇಂಥದ್ದೊಂದು ಟ್ರೆಕ್ಕು ನಿಜವಾಗ್ಲೂ ಬೇಕಾಗುತ್ತೆ. ಪೀಸ್ ಆಫ್ ಮೈಂಡ್ ಕೊಡುತ್ತೆ. ನೋಡಿ, ನನಗಿಂತ ಉದ್ದ ಇದೆ. ದಾಟ್ಕೊಂಡು ಹೋಗ್ಬೇಕು. ನೀರತ್ತು ಕುಡಿತಿದ್ರೆ ಸಕ್ಕತ್ತಾಗಿದೆ ಟೇಸ್ಟ್, ಸ್ವೀಟ್ ಆಗಿದೆ. ನಮ್ಮ ಗೈಡು ಫುಲ್ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿದ್ದಾರೆ. ಇವರೇ ನಮ್ಗೆ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೊಂದು ವಾಟರ್ ಫಾಲ್ ಎಂದ್ರೇ. ಅವರಂತೂ ಫುಲ್ ಫಾಸ್ಟಾಗಿ ಹೋಗ್ತಿದ್ದಾರೆ. ನಾವುಗಳು ವೀಡಿಯೋ ಮಾಡಿಕೊಂಡು ಫುಲ್ ಲೇಟ್ ಮಾಡ್ತಿದ್ದೀವಿ. ಬಟ್ ಸ್ಟಿಲ್ ಅವರು ಕೋಪ ಎಲ್ಲ ಮಾಡ್ತಿಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರ ಇರ್ಬೇಕು ನೋಡಿ. ಮಧ್ಯ ವಾಟರ್ ಫಾಲ್ ಫುಲ್ಲು ಮಜಾ ಕೊಡ್ತಿದೆ. अंकल कितना टाइम लगेगा अभी? हाँ, 2 घंटा लगेगा. क्या 2 घंटा? और 2 घंटा आने के लिए कितना टाइम लगेगा?
आधा घंटा ठीक है अच्छा चलेगा ना हाँ वैसा ही अभी तेजी से चलेंगे हाँ जल्दी जाएगा ठीक है चलो ಫುಲ್ ಅಂಕಲ್ ಜೋಶಲ್ ಅವರೇ ಬೈಸ್ಕೊಂಡಿಲ್ಲ ಗುರು ಅವ್ರು ಎಷ್ಟೊತ್ತಾಗುತ್ತೆ ಅಂತ ಹೇಳಿದ್ರು ಇವಳು ಇದ್ದಾಳಲ್ಲ ಯಾವಾಗೂ ನಾನು ಬೈಸ್ಕೊತೀನಿ ಅಂತಾನೆ ಅನ್ಕೋತಾಳೆ ಹೇಳಿ ಏನು ನಾನು ನೋಡ್ದೆ ಇವಳು ಖುಷಿ ನಾನು ಬೈಸ್ಕೊಂಡ್ರೆ ಯಪ್ಪ ನೋಡಿ ಒಂದು ಸೆಕೆಂಡ್ ವೀಡಿಯೋ ಮಾಡ್ತಿದ್ರೆ ಎಲ್ಲ ಹೋಗ್ಬಿಡ್ತಾರೆ ಅವರು ಈಗ ಆಲ್ಮೋಸ್ಟ್ ಕೈಂಡ್ ಆಫ್ ಡಿಫ್ರೆಂಟ್ ಪೀಕ್ ಪಾಯಿಂಟ್ ತೋರಿಸ್ತೀನಿ ಯಪ್ಪ ಬಾ ಶ್ರೀಕಾಂತ್ ಬಾಬಾ ಆಲ್ಮೋಸ್ಟ್ ಬಂದಿದ್ದೀವಿ ಗುರು ಯಪ್ಪ ಓ ಅಲ್ಲಿ ಫುಲ್ಲು ಬೆಂಕಿ ಹಾಕೊಂಡು ಕೂತವ್ರೆ ಓ ವಾವ್ ಹೌ ಇಸ್ ದ ಜೋಶ್ ವೆರಿ ಲೋ guys ಅನ್ಕೋಬಿಟ್ಟೆ इतने फोटो क्या अंकल इतने फोटो हाँ ಏನಿದು ಆದಿ ಜೋಶ್ ಹೋಯ್ತಾ ಏನಿದು ಹೋಯ್ತಾ ಜೋಶು ಪ್ರಕೃತಿ ಸೌಂದರ್ಯ ಸವಿತಾ ಇದೀನಿ ಇವ್ ನೋಡಿ ಇವನಿಗೆ ರೇಬಿಸ್ ಬಂದಿದೆ ಫೋನ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು ರೇಬಿಸ್ ಬಂದಿದೆ ಬಾ ಪಕ್ಕ ಮಲ್ಕೋದ ತೊಳಲಿ ಆ ರೇಬಿಸಿಗೆ ಕಾರಣ ಇವಳೆ ರೇಬಿಸಿಗೆ ಕಾರಣ ಇವಳೆ ಅವ್ನು ಎಷ್ಟು ಮಾಡಿ ನನ್ಗೆ ಗೊತ್ತಾ ನಿಮಗೆ ಗೊತ್ತಾಗಲ್ಲ ನಾನು ಒಂದೇ ಕಡೆ ನಿಂತಿರೋದು ಗೊತ್ತಾಗುತ್ತೆ ನಿಮ್ಗೆ ಮಕ್ಕಳ ಏನ್ ಮಾಡಿರೋದು ಅಂತ ಹೆಂಗಿದೆ ಶ್ರೀಕಾಂತ್ ಹೇಳಿಗ ಕನ್ನಡದಲ್ಲಿ ಮುಚ್ಕೊಂಡು ಕನ್ನಡದಲ್ಲಿ ಹೇಳಿದ್ನಲ್ಲ ಎಲ್ಲರೂ ಸ್ವರ್ಗಕ್ಕೆ ಮೂರಗೇರಣ ಅಂತಾರೆ ನಾವು ಆಗಲೇ ಬಂದ್ಬಿಟ್ಟಿದ್ದೀವಿ ಯೆಸ್ ಆಲ್ಮೋಸ್ಟ್ ಚಿಯರ್ ಅಪ್ ಮಾಡಿ ಹೋಗೋಣ ಮುಂದೆ ಸೆಲ್ಫಿ ತಗೋತಾ ಇದ್ದಾರೆ ಗೈಡ್ ಜೊತೆ ಟ್ರೆಕ್ ಮುಗ್ದಿದೆ ಸೊ ಇಲ್ಲಿ ನೋಡ್ಬೋದು ನೀವು ಎಕೋ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾ ಕಾಲ್ ಗಟ್ಟಿ ಇಟ್ಕೊಳ್ಳಿ ಪೋಸ್ ಕೊಡು ಫೋಟೋ ತೆಗಿದ್ದೀನಿ ವಾಟರ್ ಫಾಲ್ಸ್ ಅಲ್ಲಿ ಫುಲ್ ನೆಂದ್ವಿ ಗುರು ಸಖತ್ತಾಗಿತ್ತು ಈ ರಾಣಿ ಇಳಿಲಿಲ್ಲ ಯಾಕೆ ಇಳಿಲಿಲ್ಲ ನಮಗೆ ಭಯ ನೀರಂದ್ರೆ ಸೊ ಈಗ ಇನ್ನೊಂದಷ್ಟಿದೆ ಟ್ರೆಕ್ಕು ಹೋಗ್ತಾ ಇದ್ದೀವಿ ಫುಲ್ ನೆಂದೋಗಿದ್ದೀನಿ ನಾನು ಸಖತ್ತಾಗಿತ್ತು ನೀರಲ್ಲಿ ನೆಂದಿದ್ದು ಫಾಲ್ಸಲ್ಲಿ ನಡೀರಿ ಹೋಗೋಣ ಮುಂದೆ ಸಿಗೋಣ ಹೆಂಗಿತ್ತಪ್ಪ ನೀರಲ್ಲಿ ನೆಂದಿದ್ದು ಸಾಕು ಫುಲ್ ಮನ್ಸಲ್ಲಿ ಬಾಡಿ ಫುಲ್ ರಿಲೀಫ್ ಆಗೋಯ್ತು ಪ್ಲೀಸ್ ನಡೀರಿ ಹೋಗೋಣ ಮೇಲೆ ಹತ್ತಿ ಬೇಗ ಪ್ಯೂರ್ ನೇಚರ್ ಫೀಲಿಂಗ್ ಇದು ಯಪ್ಪ ಈ ಥರ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಮಾತೆರನಲ್ಲಿ ಬರೀ ಫ್ಲ್ಯಾಟ್ ಆಗಿ ನಡ್ಕೊಂಡು ಹೋಗೋದಿತ್ತು ಇದು ಫುಲ್ಲು ಹತ್ತೋದು ಗುರು ಅದು ಒಂಥರ ಫ್ಲ್ಯಾಟ್ ಆಗಿತ್ತಲ್ವಾ ರೋಡ್ಸ್ ಅಲ್ಲ ಸಾರಿ ದಾರಿ ಪಾತ್ ಅಮ್ಮವ್ರ ಇಂಗ್ಲೀಷು ಇಂಗ್ಲೀಷ್ ನಡೀರಿ ಹೋಗೋಣ ಈಗ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ಗುರು ಇನ್ನೊಂದಷ್ಟು ಹತ್ತಬೇಕು
ಯಾ ಈಗ ತಾನೇ ಸ್ವಿಮ್ ಮಾಡ್ಕೊಂಬಂದ್ವಿ. ಸ್ವಿಮ್ ಅಲ್ಲ, ವಿಡಿಯೋ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಎಲ್ಲ ಮಾಡಲ್ಲ. ಯಾವ್ದು ಸ್ವಿಮ್ ಅಲ್ಲ, ನಾನು ಆಲ್ರೆಡಿ ಹೇಳ್ದೆ. ಅವ್ರದ್ದು ಯಾವ ಊರು ಕೇಳು. ಯಾವ್ದು ನಿಮ್ಮದು? ಅಂತೆ ಈಗ ಕೆರೆ ಇತ್ತ ನದಿ ಇತ್ತ ಶ್ರೀಕಾಂತ್? ಏನೇ ಅಲ್ಲಿ ಒಂದು ನೆನ್ಸ್ಕೊಂತೀನಿ. ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಅಲ್ಲೋಗಿ ನೆನ್ಸ್ಕೋತಾರಂತೆ ಅಮ್ಮ. ಗೊತ್ತಾಗದೇ ಇದ್ದಾಗ ಹುಡುಗ ಮಾಡೋದೇ ಹಿಂಗೆ, ಅಲ್ಲೋಗಿ ನೆನ್ಸ್ಕೊಂತೀನಿ ಇಲ್ಲೋಗಿ ನೆನ್ಸ್ಕೊಂತೀನಿ ಅಂತ. ಅಣ್ಣವ್ರು ನೆನ್ಸ್ಕೊಂಡ್ರಂತೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾವು ಮಳೆ ಬರುತ್ತೆ ಅಂತೇಳಿ ಜಾಕೆಟ್ ಎಲ್ಲ ರೇನ್ಕೋಟ್ ಎಲ್ಲ ತೊಗೊಂಬಂದಿದ್ವಿ. ಆ್ಯಕ್ಚುಲಿ ಮಳೆನೇ ಬಂದಿಲ್ಲ, ರೇನ್ಕೋಟ್ ಬಿಚ್ಚಿ ಫಾಲ್ಸಲ್ಲಿ ಮೈಯೆಲ್ಲ ತೊಳ್ಕೊಂಡಿದ್ದೀವಿ. ಯಾಕಂದರೆ ಅವನು ನಿನ್ನೆ ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ, ಸುಮ್ಮನೆ ಪರ್ಫ್ಯೂಮ್ ಮಾಡ್ಕೊಂಡು ಬಂದಿದ್ದ ಅದಕ್ಕೆ. ಕರೆಕ್ಟಾಗಿ ಹೇಳಿದ್ದಾನೆ. ಲೆಟ್ಸ್ ಗೋ ಫ್ರಮ್ ದೇ. ಇವನು ಅಲ್ಲಿಂದ ಹೋಗ್ತಾನಂತೆ ಗುರು. ಇಲ್ಲ ಪಕಡ್ರಿ. Already you are there. Yeah, still they are struggling to lift that. You are a warrior man. Yes, exactly. ಇವ್ರೇನೇನು ಮಾಡ್ತವ್ರು ಬರಕ್ಕೆ. ಸುಮ್ಮನೆ ಬಂದಿದ್ರೆ ಆಗದು. ನಡೀರಿ ಹೋಗೋಣ. ಫುಲ್ಲು ಫಾಗ್ ಇದೆ. ಇಲ್ಲಿ ಯಾವುದೋ ಒಂದು ಗುಡಿಸಲಿಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಹೊಗೆ ಬರ್ತಿದೆ, ಏನೋ ಮಾಡ್ತಿದ್ದಾರೆ, ಟೀ ಅನಿಸುತ್ತೆ. ಈ ನಾಯಿ ನೋಡಿ ಎಲ್ಲಿ ಬಂದಿದೆ. ಐ ಈ ಥರ ನೀವು ಫಿಲಿಮಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ತುಂಬ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ, ನಂದೀಶ್ ಒಳ್ಳೆ ಹುಡುಗ ಅಲ್ವಂತೆ. ಏನು ಗುರು ಹಿಂಗೆ ಹೇಳ್ತಾಳೆ? 0.1% ರೇಕ್ಸೋ ಬುದ್ಧಿ ಇದೆ. ಏನಮ್ಮ ನೀನು, ನಿಂದೇನು ಕತೆ? ಬಾ ಕೊಡ್ತೀನಿ, ನಡಿ. ಯಾರು ಕರ್ನಾಟಕದವ್ರು ನಾವು. ಒಂದು ಮಾತೇ, ಈಗ ಟೀ ಬರಲಿ ಅಂದರೆ ಬರಬೇಕು. ನೋಡಿ ಬರುತ್ತೀಗ, ಅವ್ರು ಅಡ್ಡ ಇದ್ದಾರೆ, ನಿಮಗೆ ಕಾಣ್ತಿಲ್ಲ. ಬರುತ್ತೀಗ ಟೀ. ಬರ್ತಿದ್ದಾರೆ ಗುರು, ನಿಂಗೆ ಕಾಣ್ತಿಲ್ಲ ಶ್ರೀಕಾಂತಲ್ಲಿ. ಇವಳಿಗೆ ವಿಶಾಲ ಹೃದಯದವರು. ವಿಶಾಲ ನೋಡು, ಪ್ರೂವ್ ಮಾಡು. ಏಯ್ ನೋಡಿ, ಇಂಥವ್ರಿಂದಾನೇ ಕರ್ನಾಟಕಕ್ಕೆ ಹೆಸರು ಬರ್ತಿಲ್ಲ. ಎಲ್ಲ ಒಳ್ಳೆಯವ್ರನ್ನ ದುರುಪಯೋಗ ಪಡಿಸ್ಕೋಬಾರ್ದು. ರಮ್ಯಾ ಫುಲ್ಲು ಪಳ ಬೆಳ್ಳಗೆ ಹೊಳಿತಿದ್ದಾಳೆ. ಏನಾದರೂ ಹೇಳ್ಬಿಟ್ರೆ ಮೇಲ್ ಏರ್ಬಿಡ್ತಾಳೆ. ಟೀ ಬಂತು, ಹೋಗು. ಅಂಕಲ್ ನಡೀರಿ ಹೋಗೋಣ ಅಂತಿದ್ದಾರೆ. ಅಂಕಲೇ ವಾಪಸ್ ಹೋಯ್ತಾರಂತೆ. ಓ, ಹಿಂಗೋದ್ರೆ ಹರಿಶ್ಚಂದ್ರ ಘಾಟಿಗೆ ಹೋಗುತ್ತಂತೆ ಗುರು. ನೈಸ್. ಓ, ಫೈನಲಿ ಐರನ್ ಸ್ಟೆಪ್ಸ್ ಬಂತು. ಓ, ಜಂಪ್ ಮಾಡಿ ಕ್ಯಾಚ್ ಹಿಡಿತೀವಿ. ಗಾಳಿ, ಪೀಕ್ ರೀಚ್ ಆಗಿದ್ದೀವಿ. ಫುಲ್ ಗಾಳಿ. ಪಾಪ ನಮ್ಮ ಗೈಡು ನಾವು ಹಿಂದೆ ಇದ್ವಿ ಅಂತ ಹುಡುಕೊಂಡು ಬಂದಿದ್ದಾರೆ, ಕರ್ಕೊಂಡು ಹೋಯ್ತಿದ್ದಾರೆ. ಫುಲ್ ಮಂಜು ಹನಿ ಬೀಳ್ತಿದೆ. ಇಲ್ಲಿ ನೀವು ಫೋರ್ಟ್ ನೋಡ್ಬೋದು. ಸಾಕಾಯ್ತು.
ನೋಡಿ ಫೋಟೋ. ಓ ಮೈ ಗಾಡ್, ಫೈನಲಿ ಸಿಕ್ಕಾಪಟ್ಟೆ ಗಾಳಿ ಇದೆ ಇಲ್ಲಿ. ಫೈನಲಿ we did this. Oh my ಜೋಶ್. ಪೀಕ್ಸ್ ಅಲ್ಲಿ ಬಂದಿದ್ದೀವಿ, ಪೀಕ್ಸ್ ಅಲ್ಲಿ ಜೋಶ್ ಇದೆ. ಏನೂ ಕಾಣ್ತಿಲ್ಲ, ಫುಲ್ ಫಾಗು. ಸ್ವರ್ಗ. ದೀಕ್ಷಾ ಯಾಕೆ ಎಲ್ಲಾಯ್ತು ಜೋಶು? ಮಾಡು ಮಾಡು, ಫೀಲ್ ಮಾಡು. हाँ सब लोग आएगा इधर. एक्सक्यूज मी, इल्लंते कुछ भी दिखेगा नहीं ऐसे. हाँ वो पूरा फॉग हो गया. फाइनली रीच आद्वी. ನಿಜ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಈ ಗಾಳಿ, ವೆದರು ಸಖತ್ ಗುರು. ನೋಡಿ ಏನು ಕಾಣ್ತಿಲ್ಲ, ಬಟ್ ಸ್ಟಿಲ್ ಈ ಫೀಲ್ ಇದೆಯಲ್ಲ. ಹೆಂಗನ್ನಿಸ್ತಿದೆ ರೀಚ್ ಆದ್ರಿ ಫೈನಲಿ? ಕಮೆಂಟಲ್ಲಿ ತಿಳಿಸಿ ಅಷ್ಟೇ, ಕಮೆಂಟ್ಸ್ಲಿ ತಿಳಿಸಿ. ಈಗ ನೋಡಿ ವಿಡಿಯೋ ಕಾಣ್ತಾನೆ ಇಲ್ಲ, ಫುಲ್ ಜಾಸ್ತಿನೇ. ಬರ್ರಿ. ತಾತ ಅಂತಿದ್ದಾರೆ ಅವ್ರಿಗೆ ಕನ್ನಡ ಅಂತೇಳ್ಬಿಟ್ಟು ಫುಲ್ಲು ಎಲ್ಲ ಬೇರೆ ತಾತ ಅನ್ಕತೀನಿ. ಮೇಲೆ ಅಂತ ಮಚ್ಚ ಹುಡುಗಿ ನೋಡಿ. ಏನಮ್ಮ ಏನಮ್ಮ ನಾವು ಲೇಟಾಗಿ ಬಂದ್ವಿ, ಅಂತಕ್ಕಾಗಲ್ಲ ಅಂತೀರ, ಫೋಟೋಸ್ ತಗೋತಾ ಇದ್ವಿ. ದಾರಿ ಆ ಕಡೆ ಅಂತ ನಡೀರಿ. ಅಲ್ಲ ಅವ್ರು ಆ ಕಡೆ ಅಂದ್ರು ಸ್ಟ್ರೈಟ್. ಇಲ್ಲಿ ಶಿವಂದು ನಂದಿ ಕಾಣಿಸ್ತು. ದೀಪ ಹಚ್ತಾರೆ. ಈಗ ಮಳೆ ಇರೋದ್ರಿಂದ ಏನೂ ಮಾಡಿಲ್ಲ. ಈಗ ನೋಡಿ ನೀರು ಹೆಂಗೆ ಸುರಿತಿದೆ. ಈಗ ಅಲ್ಲಾಯಿತು, ವ್ಯೂ ಪಾಯಿಂಟ್ ಆಯಿತು. ಈಗ ಟೆಂಪಲ್ಲಿಗೆ ಹೋಗ್ತಿದ್ದೀವಿ. ಏನು ಟೆಂಪಲ್ ಅಂತ ಗೊತ್ತಿಲ್ಲ, ಹೋಗ್ತಿದ್ದೀವಿ, ನೋಡೋಣ ಏನು ಟೆಂಪಲ್ಲು ಅಂತ. ಸೊ ಇವರೆಲ್ಲ ತಿಂಡಿ ಪೋತಗಳು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವೆ. ನೋಡಿ ನೋಡಿ ನೋಡಿ, ಕೋತಿಗಳ ಥರ. ಚಕ್ಲಿ ಕೊಡಿ. ಚಕ್ಲಿ ಇದೆಯಾ? ಓ ಶಿಟ್. ಮೇಡಮ್ ಇನ್ನೀ 200 ಸ್ಟೆಪ್ಸ್ ಇದೆಯಂತೆ. ಒಳಗೆ ಹೋಗಕ್ಕಂತೂ ಇಷ್ಟ ಇದೆ, ಏಕೋ ಕೇಳಿಸ್ತಿದೆ. ಬಟ್ ಅವರು ನೋ ಗೈಡ್ ಹೇಳ್ತಿದ್ದಾರೆ ಬೇಡ ಅಂತ. ಹೋಗೇ ಹೋಗೋಣ ಗುರು. ಪಕ್ಕ ದೀಕ್ಷಾ, ವಾಪಸ್ ಬರ್ಲಿಲ್ಲ ಅಂದ್ರೆ ಮಂಚು ಮೇಲೆ ಬಾಯಿಸ್ತಾರ. ಫುಡ್ಡಿ ಅಂತ ಹೇಳಿದ್ ನನ್ನ ಜೀವನದಲ್ಲಿ ಊಟ ಇಂಪಾರ್ಟೆಂಟ್. ಅಯ್ಯೋ ಹೋದ ಅವನು.
ಅಲ್ಲಿ ಏನೋ ತೋರ್ತೀನಿ ಅಂತ ಕರ್ಕೊಂಡು ಏ ತಗೋ ಇನ್ನೊಂದು ತಗೋ ನೀವು. यही पॉइंट है ना, ಹಾಂ अभी बहुत पॉइंट है लेकिन क्या है पूरा छोटा है, ಓಕೆ ये इतना नहीं है। ಓಕೆ ಏನು ಹೇಳಿದ್ರು ಅರ್ಥ ಆಗಿಲ್ಲ ಗುರು. ವಾವ್ ನಿಜ ಫೋಡ ಸಕ್ಕದಾಗಿ ಬರುತ್ತೆ. ಇಲ್ಲಿರೋ ಡೋರ್ ನೋಡಿ ಹೆಂಗಿದೆ, ಫುಲ್ ಗಟ್ಟಿ ಇದೆ. ಹೋಗ್ತಾ ದಾರಿಲಿ ಕ್ರ್ಯಾಬ್ ಸಿಕ್ತು. ಕ್ರ್ಯಾಬ್ ನೋಡ್ತಿರೋದು ನೋಡು. ಯಪ್ಪ ಅದು ನೋಡ್ತಿರೋದು ನೋಡಿ. ಓ ಮೈ ಗಾಡ್ ಅದು ಇನ್ನೇನು ಹಾರತ್ ನನ್ನ ಮೇಲೆ ಅನ್ನೋ ರೇಂಜಿಗೆ ನೋಡ್ತಿದೆ. ಓಕೆ ಟಾಟಾ ಬಾಯ್ ಬಾಯ್. ಚೈಲ್ಡ್ ಅಬ್ಯೂಸ್ ಮಾಡ್ಬಿಟ್ರಲ್ಲ, ಚೈಲ್ಡ್ ಅಬ್ಯೂಸ್ ಅಂತೆ. ಅವ್ರ ಅಮ್ಮ ಎಲ್ಲ ಬಿಟ್ಟೋಗಿದ್ದಾರೆ ಪಾಪ. ಅದನ್ನು ಅವರಮ್ಮ ಅದಕ್ಕೆ ಊಟ ತರಕ್ಕೆ ಹೋಗಿದೆ. ಆ ಗ್ಯಾಪಲ್ಲಿ ಅದು ಪಾಪ ಈಚೆ ಬಂದ್ಬಿಟ್ಟಿದೆ ಕ್ರ್ಯಾಬು. ದೊಡ್ಡವರಾಗಿ ನಾವು 23 ವರ್ಷ ಆಯ್ತು ಗುಡ್ಡ ಹತ್ತಕ್ಕೆ, ಅದು ನೋಡಿ ಇವಾಗ ಹುಟ್ಟು ಇವಾಗ ಹತ್ಬಿಟ್ಟಿದೆ. ನೋಡು ಅಲ್ವಾ, ಕ್ರಿಯೇಟಿವಿಟಿ ಜಾಸ್ತಿ ಇದೆ ಅದಕ್ಕೆ ಹುಟ್ಟಿದ ತಕ್ಷಣ ಹತ್ಬಿಟ್ಟಿದೆ ಅದು. ನಾವು ಟ್ರೆಕ್ ಮುಗೀತು ಅಂದ್ಕೊಂಡ್ವಿ. ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿದರು. ಹೆಂಗಿದೆ ಏನು ಅವ್ನು ಬಂದಿದ್ದ, ಇಲ್ಲೇ ಹಾಕಿದ್ನಲ್ಲ. जिंदा है वो, ಕಾಡ್ತಾನ अब ये है ना नंगी, लेकिन इसके पाँव गिर गए। ನೋಡಿ ಇಲ್ಲಿ ಓ ಗುರು ಹೆಂಗ್ ಹೋಗ್ತಿದೆ. ಗೈಸ್ ಕೆಳಗೆ ಇಳಿದು ಬಂದ್ವಿ. ಫುಲ್ ಒಂಥರ ರಿಫ್ರೆಶಿಂಗ್ ಆಗಿದೆ. ಇವರೆಲ್ಲ ಕೂತಿದ್ದಾರೆ ಇಲ್ಲಿ. ನೋಡು ಅಣ್ಣಾಜಿ ಒಳ್ಳೊಳ್ಳೆ ಊಟ ಕೊಟ್ಟು ನಮ್ಗೆ ತುಂಬಾ ಇಷ್ಟ ಅಂತ. ಟ್ರೆಕ್ ಮುಗಿಸ್ಕೊಂಡು ಬಂದು ಎಂತ ಒಳ್ಳೆ ಊಟ ನೋಡುಗರು. ಅಮ್ಮ ಅವರು ಫುಲ್ಲು ಎಲ್ಲ ಸಾದಾಗಿತ್ತು ಗುರು. 2 ಸಲ ರೈಸ್, ದಪ್ಪ ರೊಟ್ಟಿ, ಆಲೂಗಡ್ಡೆ ಪಲ್ಯ ಎಲ್ಲ ತಿಂದೆ. ಹೆಂಗಿತ್ತು? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದಿತ್ತು. ಅತ್ತನ್ಸತ್ತೆ ಒಳಗಡೆ ನಂಗೆಲ್ಲ ಅನ್ಕೊಳ್ಳಲ್ಲ. ಸೊ ಊಟ ತಿಂದಿ ಆಮೇಲೆ ಸಿಗದ. ಸಕ್ಕತ್ತಾಗಿರೋದೊಂದು ಟೀ ಕೊಟ್ಟವ್ರೆ, ಡಿಕಾಷನ್ ಟೀ. ಚೆನ್ನಾಗಿದೆ ಗುಡಿ. ಐಸ್ ಫೈನಲಿ ಮುಗೀತು. ಟ್ರೆಕ್ಕು ಸಕ್ಕತ್ತಾಗಿತ್ತು ಮಾತ್ರ. ಲೈಫ್ ಲಾಂಗ್ ನೆನ್ಪಿಟ್ಕೋತೀವಿ. ಸೊ ವಾಪಸ್ ಹೋಗ್ತಿದ್ದೀವಿ. ಸೊ ಇವ್ರಿಗೆಲ್ಲ ಹೆಂಗ್ ಫೀಲ್ ಆಯಿತು? ಸಕ್ಕತ್ತಾಗಿತ್ತು. ಇವಳಿಗೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಿಕಾಸ್ ಹೋಗೋಷ್ಟೊತ್ತಿಗೆ ಫುಲ್ ಲೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ದೊಡ್ಡ ಶಿಖಾಮಣಿಗಳು. ಸೊ ಲಾಸ್ಟ್ ಟೈಮ್ ನೋಡ್ಕೊಬಿಟ್ಟು ಕಾಣಿಸ್ತಿಲ್ಲ ಏನು.